ಎವಿಎಂ ಕನ್ನಡ ವಾರ್ತೆಗಳು ನಿರಂತರ ಸುದ್ದಿಗಾಗಿ ನಿಮ್ಮೊಂದಿಗೆ ವೆಂಕಟೇಶ್ ದಾಸರಿ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಯಂತಿಯ ಪೂರ್ವಭಾವಿ ಸಭೆ. ಮತ್ತು ಈಗಾಗಲೇ ಅನೇಕ ಮುಖಂಡರು ಮಾತಾಡ್ತಾ ಹೇಳ್ತಾ ಇದ್ರು, ಈ ಒಂದು ಜಯಂತಿಗಳಿಗೆ ಎಲ್ಲಾ ಜಯಂತಿಗೂ ಬೇಕಾದ್ರೆ ನಾವು ಇಂಥ ಜಾತಿಗೆ ಸೇರಿರ್ತಕ್ಕಂಥವ್ರು, ಇಂಥ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು, ಆ ಸಮುದಾಯದಲ್ಲಿ ಶ್ರೇಷ್ಠವಾದಂಥ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂಥವ್ರು ಅಂತೇಳಿ ಆ ಸಮುದಾಯದವರನ್ನೇ ಮಾತ್ರ ಕರೆದು ಜಯಂತಿಗಳನ್ನ ಮಾಡೋದು ವಾಡಿಕೆ ಎಲ್ಲ ರಾಜ್ಯದಲ್ಲಿ ಎಲ್ಲ. ಆದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಮತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇಡೀ ಭಾರತ ದೇಶ, ಇಡೀ ರಾಜ್ಯ ಮತ್ತು ಎಲ್ಲಾ ಪಕ್ಷಗಳು, ಎಲ್ಲಾ ಸಮುದಾಯಗಳು ಅದರಲ್ಲಿ ನಡೀತಾ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಜಾತಿಯ ಭೇದ ಭಾವ, ಧರ್ಮಗಳ ಭೇದ ಭಾವ ಇದ್ದೀರಾ, ಎಲ್ಲರನ್ನೂ ಕರೆಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವವನ್ನ ಕೊಡಿಸ್ಬೇಕು ಅಂತೇಳಿ ನಮ್ಮ ಅದೊಂದು ಒತ್ತಾಯ ಇದೆ ಸರ್. ಮತ್ತೆ ಅಲ್ಲ, ಇದು ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಸಂವಿಧಾನವನ್ನು ನಾವು ಅಳವಡಿಸಿಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಏಪ್ರಿಲ್ 14ನೇ ತಾರೀಕು ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ಮಾಡೋದಕ್ಕೆ ನಮ್ಮ ಮುಖಂಡರು ಎಲ್ಲರೂ ಇಲ್ಲಿ ಆಸೀನರಾಗಿದ್ದೀರ. ಇದು ಒಂದು ಐತಿಹಾಸಿಕವಾದಂತ ಒಂದು ಸಭೆ ಮತ್ತು ಮುಂದೆ ಯಾವ ರೀತಿ ನಾವು ನಡ್ಕೊಂಡು ಹೋಗ್ಬೇಕು ಮತ್ತು ಈ ಜಯಂತಿ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂತಹ ವಿಚಾರವನ್ನು ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಈಗ ನಮ್ಮ ಮುಂದೆ ಇಡೀ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇನೆ ಚಿಂತಾಮಣಿ ತಾಲೂಕಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಅಂಬೇಡ್ಕರ್ ಭವನವನ್ನ ಈ ಕರ್ನಾಟಕ ಸರ್ಕಾರ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಮ್ಮ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರನ್ ಅವರು ಈ ಒಂದು ಮಹತ್ವವಾದಂತಹ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಈ ಕಾರ್ಯಕ್ರಮ ಇಡೀ ಜಿಲ್ಲೆಯಲ್ಲೇ ಪ್ರಸಿದ್ಧಿ ಆಗ್ಬೇಕು. ಚಿಂತಾಮಣಿ ತಾಲೂಕು ಅಂದ್ರೆ ಇಡೀ ತಾಲೂಕು, ಇಡೀ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳು ನಮ್ಮ ಚಿಂತಾಮಣಿ ತಾಲೂಕನ್ನ ನೋಡೋದಕ್ಕೆ ಏನು ಈ ತರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಂತಕ್ಕಂತಹ ಒಂದು ಸಂದೇಶವನ್ನ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ನಾವು ಚರ್ಚೆ ಮಾಡೋದಕ್ಕೆ ಇಲ್ಲಿ ನಮ್ಮ ಅನಿಸಿಕೆಗಳು ಮತ್ತು ನಮ್ಮ ಏನೋ ಒಂದು ಅಭಿಪ್ರಾಯಗಳನ್ನ ಮಂಡಿಸೋದಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿಗೆ ಆಗಮಿಸಿದ್ದೀವಿ. ಅದೇ ರೀತಿಯಾಗಿ ಏನು ಶೋಷಿತ ವರ್ಗ ಜನಾಂಗದವರು ನಾವು ಮತ್ತು ನಮಗೆ ಏನು ಅನ್ಯಾಯ ಆಗಿದೆ, ಆ ಅನ್ಯಾಯದ ಬಗ್ಗೆ ನಾವು ಮನಸ್ಸಿನಿಂದ ಈ ಒಂದು ಸಭೆಯನ್ನ ನಾವು ಯಶಸ್ವಿ ಮಾಡಿಕೊಡ್ಬೇಕು. ಚಿಂತಾಮಣಿ ನಗರ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಜಯಂತಿಯು ಏಪ್ರಿಲ್ 14ರಂದು ನಡೆಯಲಿದ್ದು, ಇದರ ಪೂರ್ವಭಾವಿ ಸಭೆ ಇಂದು ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭಗೊಂಡಿತು. ರೈತ ಸಂಘಟನೆಯ ಅನೇಕ ಮುಖಂಡರು ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು.